ನಾನ್ ಶರ್ಮಿತಾ ಶೆಟ್ಟಿ. ಮೆಟ್ರೋ ಪಿಲ್ಲರ್ನ ರಾಡ್ ಬಿದ್ದು ತಾಯಿ ಹಾಗೇನೆ ಮಗು ಸಾವನ್ನಪ್ಪಿದ್ದಾರೆ. ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಇವತ್ತು ಬೆಳಿಗ್ಗೆ 10:15 ಮೃತರ ಕುಟುಂಬಕ್ಕೆ ಬಿಎಂಆರ್ಸಿಎಲ್ ಎಂಡಿ ಅಂಜುಮ್ ಪರ್ವೇಜ್ ಅವರು 20 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಮೆಟ್ರೋ ಪಿಲ್ಲರ್ನ ರಾಡ್ ಬಿದ್ದಂತ ಪರಿಣಾಮ ತಾಯಿ ಹಾಗೇನೆ ಮಗು ಸಾವನ್ನಪ್ಪಿದ್ರು. ಈಗ ಮೃತರ ಕುಟುಂಬಕ್ಕೆ 20 ಲಕ್ಷ ಪರಿಹಾರ ಬಿಎಂಆರ್ಸಿಎಲ್ ಕಡೆಯಿಂದ ಘೋಷಣೆಯಾಗಿದೆ. ಈಗ ಘಟನೆ ಆದ್ಮೇಲೆ ಎಚ್ಚೆತ್ತುಕೊಳ್ಳೋ ಬದಲು ಘಟನೆಗೂ ಮುಂಚಿತವಾಗಿ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಿದ್ರೆ ಆ ಪ್ರಾಣ ಹಾನಿನೂ ಸಂಭವಿಸ್ತಾ ಇರಲಿಲ್ಲ, ಪರಿಹಾರ ಕೊಡುವಂತ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ಆದ್ರೆ ಯಾರ ನಿರ್ಲಕ್ಷ್ಯ ಇಲ್ಲಿ ಈ ಘಟನೆಗೆ ಕಾರಣ, ಅದ್ರ ಬಗ್ಗೆ ಸರಿಯಾಗಿ ತನಿಖೆ ಆಗ್ಬೇಕಾಗತ್ತೆ. ಅಂತವರ ವಿರುದ್ಧ ಸೂಕ್ತ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಹೋಗಿರುವಂತ ಪ್ರಾಣವನ್ನ ಈಗ ವಾಪಸ್ ತಂದ್ಕೊಡಕ್ಕಾಗಲ್ಲ, ಜೀವವನ್ನ ವಾಪಸ್ ತಂದ್ಕೊಡಕ್ಕಾಗಲ್ಲ. ಆದ್ರೆ ಮೃತರ ಕುಟುಂಬಕ್ಕೆ 20 ಲಕ್ಷ ಪರಿಹಾರವನ್ನ ಬಿಎಂಆರ್ಸಿಎಲ್ ಎಂಡಿ ಅಂಜುಮ್ ಪರ್ವೇಜ್ ಅವರು ಘೋಷಣೆ ಮಾಡಿದ್ದಾರೆ. ಈಗ ಮೃತರ ಸಂಬಂಧಿಕರು ಆಕ್ರಂದನ ವ್ಯಕ್ತಪಡಿಸ್ತಾರೆ. ಅಯ್ಯೋ, ನಾನ್ ಯಾರಿಗ ಇದು ಮಾಡ್ಲು, ಎಲ್ಲರೂ ಮುದ್ದು ಕೊಡ್ತಿದ್ರು. ನೋಡಿದ್ರೆ ಸಾಕು ಟ್ವಿನ್ಸ್ ಅಂತಿದ್ರಪ್ಪ. ಯಾರಿಗೂ ಇಲ್ಲ ನಿಮಗೆ ಇದಾವಲ್ಲ ಅಂತಿದ್ರು. ಹೋಗ್ಬಿಡ್ತಲ್ಲ ನನ್ ಕೂಸು. ನಾನು ಹೆಂಗ್ ನೋಡ್ಲು, ಹೆಂಗ್ ನೋಡ್ಬೇಕು ಅದಕ್ಕೆ ನಮ್ಮವ್ರು ಒಬ್ರು ಹೋದ್ರೆ ಎಲ್ರು ಇದಾಗ್ಬಿಡ್ತು. ಇದು ಯಾಕೆ ಹೋಗ್ಬಿಟ್ಲವ, ಯಾರು ಕಲಿಬೇಕೀಗ? ಮನೆಯಲ್ಲ ಇರ್ತಿದ್ಲ. ಈಗ ಏನ್ ಮಾಡ್ಬೇಕು? ಓದ್ತಾನ ಈಗ, ಏನ್ ಓದ್ತಾನೀಗ? ಜೀವನ ಹೋಗ್ಬಿಟ್ಟು ಏನು ಓದಲ್ಲ ಬರಲ್ಲ, ಏನ್ ಆಗಲ್ಲ ಈಗ. ದೇವ ಕೇಳೋ ಸೆಕ್ಷನ್ಸ್ ಇಲ್ಲ, ಕೇಳು ಒಂದ್ಸಲ ಕೇಳು ಮಾರ. ಇನ್ನು ಅವ್ರು ಕೊಡ್ತಿದ್ದಾನಂತ ಹೇಳಿದ್ರು. ಯಾರಿಗಾದ್ರೂ ನೋವು ಆಗುತ್ತೆ ಇಲ್ಲಪ್ಪ. ಇಬ್ರು ಇದ್ರು ಹೋದ್ರ ನೋಡು. ಅಯ್ಯೋ, ಏನ್ ಮಾಡ್ಬೇಕೀಗ? ನಾನ್ ತಗೊಂಡು ಏನ್ ಮಾಡ್ದಪ್ಪ? ಏನ್ ತಗೊಂಡು ಏನ್ ಮಾಡ್ಬೇಕ? ಜೀವನೇ ಹೋಗ್ಮೇಲೆ ಏನ್ ಮಾಡ್ಬೇಕು ತಗೊಂಡು? ಜೀವನೇ ತಗೊಂಡು ಹೋಗ್ಬಿಟ್ಲಲ್ಲೋ. ಹೋಗ್ತಿದ್ಯಲ್ಲ, ಗೊತ್ತಿಲ್ಲ, ಗೊತ್ತಾ ಇರ್ಬೇಕು. ಬೆಳಿಗ್ಗೆ ಎಂತವ್ರಿಗಾದ್ರೂ ಹೊಟ್ಟೆ ಉರ್ದೇ ಉರಿಯುತ್ತೆ. ಯಾಕಂದ್ರೆ ತಮ್ಮದಲ್ಲದ ತಪ್ಪಿಗೆ ಜೀವವನ್ನ ಕಳ್ಕೊಂಡಿದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇದ್ರು, ಬಹುಶಃ ಅವ್ರ ಅಜ್ಜಿ ಅಂತ ಕಾಣಿಸುತ್ತೆ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ಮೃತರ ಸಂಬಂಧಿಕರು ಹೇಳ್ತಾ ಇದ್ರು ಟ್ವಿನ್ಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಾ ಇದ್ರು, ಕಣ್ಣು ಹಾಕ್ತಾ ಇದ್ರು. ಅದೇ ನಮ್ಮನೇಲಿ ಇರಲ್ಲ ಸಹಜವಾಗಿ, ನಿಮ್ಮನೇಲಿ ಸ್ಪೆಷಲ್ ಆಗಿ ಟ್ವಿನ್ಸ್ ಇದಾರಲ್ಲ ಅಂತ ಕೇಳ್ತಾ ಇದ್ರು. ಇವಾಗ ಒಂದು ಮಗು ನಾವು ಕಳ್ಕೊಂಡ್ಬಿಟ್ಟಿದೀವಲ್ಲ ಅಂತ ಹೇಳಿ ತಮ್ಮ ದುಃಖವನ್ನ, ತಮ್ಮ ಸಂಕಟವನ್ನ ಅವರು ಹೊರಗಡೆ ಹಾಕ್ತಾ ಇದ್ರು. ಕುಟುಂಬಸ್ಥರಿಗೆ ಒಂಥರ ಶಾಕ್. ನಿಜಕ್ಕೂ ಒಂಥರ ನಿರೀಕ್ಷೆಗಳು ಇರೋದೇ ಇಲ್ಲ ಇಂಥ ಘಟನೆಗಳು ಸಂಭವಿಸುತ್ತೆ ಅಂತ. ಅದು ಅಲ್ಲದೆ ತಮ್ಮದಲ್ಲದ ತಪ್ಪಿಗೆ ನಮ್ಮ ಪಾಡಿಗೆ ತಾವು ದಾರಿ ಹೋಗುವಾಗ, ರಸ್ತೆ ಮೇಲೆ ಹೋಗುವಾಗ ಈ ಥರದೊಂದು ಅವಘಡ ಸಂಭವಿಸಿದೆ. ಯಾರೋ ಮಾಡಿದ ತಪ್ಪಿಗೆ, ಯಾರದ್ದೋ ಬೇಜವಾಬ್ದಾರಿತನಕ್ಕೆ, ನಿರ್ಲಕ್ಷ್ಯಕ್ಕೆ ಇಲ್ಲಿ ತಾಯಿ ಹಾಗೇನೆ ಮಗು ಬಲಿಯಾಗಿದ್ದಾರೆ. ಆ ಕುಟುಂಬಸ್ಥರಲ್ಲಿ ಆಕ್ರಂದನವನ್ನ ನಾವು ಗಮನಿಸ್ತಾ ಇದ್ದೀವಿ. ಕಳ್ಕೊಂಡ್ಬಿಟ್ವಲ್ಲ ನಮ್ಮವರನ್ನ ಅಂತ ಹೇಳಿ ಪಾಪ ದುಃಖತಪ್ತರಾಗಿದ್ದಾರೆ ಅವರು. ಮೆಟ್ರೋ ಕಾಮಗಾರಿ ಸಂದರ್ಭದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನ ಕೈಗೊಂಡಿದ್ದಿದ್ರೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಕುಟುಂಬಸ್ಥರು ಇರ್ತಾ ಇರಲಿಲ್ಲ. ಇನ್ನು ಮೃತ ತೇಜಸ್ವಿನಿ ಮಾವ ವಿಜಯ್ ಕುಮಾರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ನೋಡೋಣ. ನಿರ್ಮಾಣ ಹಂತದ ಮೆಟ್ರೋ ಪಿಲ್ಲರ್ ಬಿದ್ದು ಬೈಕ್ ಮೇಲೆ ಬಿದ್ದು ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಈಗ ನಮ್ಮ ಜೊತೆ ಅವ್ರ ಸಂಬಂಧಿಗಳಿದ್ದಾರೆ, ಮಾತಾಡಿಸಬಹುದು. ಸರ್, ಏನಾಯ್ತು ಇನ್ಸಿಡೆಂಟ್? ಎಷ್ಟೊತ್ತಿಗೆ ಸರ್ ಪಿಲ್ಲರ್ ಬಿದ್ದಿದ್ದು? ಅವರು ಬೆಳಿಗ್ಗೆ 10 ಗಂಟೆಗೆ ಆಫೀಸ್ ಹೋಗ್ತಾ ಇದ್ರು, ಮನೆತಾ ಟೆಕ್ ಪಾರ್ಕಿಗೆ.
ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಅವ್ರ ತಲೆ ಮ್ಯಾಗ ಬಿದ್ದಿದೆ. ಅವರು ಮುಂದಿಬ್ರು ಬಚಾವ್, ಅವ್ರ ಮೊಮ್ಮಗಳು ಮತ್ತು ಮಗ ಬಚಾವ್ ಆಗಿದ್ದಾರೆ. ಮೊಮ್ಮಗ ಮತ್ತು ಸಸಿಗೆ ಹೊಡೆದು ಬಿದ್ದು ಇಬ್ರು ಖಾಲಿಯಾಗಿದೆ ಸ್ಪಾಟ್ ಅಲ್ಲೇ. ಅವರು ಮೊಮ್ಮಕ್ಕಳಿಗೆ ಅವರು ಅಲ್ಲೇ ಬೇಬಿ ಸಿಟ್ಟಿಂಗ್ ಬಿಡ್ತಾ ಇದ್ರು, ದಿನ ಕರ್ಕೊಂಡು ಹೋಗ್ತಾ ಇದ್ರು. ಇನ್ನೇನು ಮನೆ ತಟ್ಟಕ್ಕೆ ಬರ್ಬೇಕು ಸಮೀಪದರಾಗಿತ್ತು, ಈ ಘಟನೆ ನಡೆದಿದೆ ಅಂತ. ಸರ್ ಏನ್ ಕೆಲಸ ಮಾಡ್ತಿದ್ರು ಸರ್? ಅವರು ಸಾಫ್ಟ್ವೇರ್ ಇಂಜಿನಿಯರ್, ಮನೆ ತಟ್ಟಕ್ಕೆ ಬರೋ ಮೊಟೋರೋಲಾ ಕಂಪ್ನಿ ಒಳಗೆ. ಮತ್ತೆ ಲೋಹಿತ್ ಅವರು ಸರ್? ಲೋಹಿತ್ ಅವರು ಸಿವಿಲ್ ಕೆಲಸ ಮಾಡ್ತಾ ಇದ್ರು ವಿಜಯನಗರದಾಗ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ರು ಸರ್? ಇಲ್ಲಿ ಕೆಲಸ ಮಾಡ್ತಾರೆ. ನನ್ನ ಮಗ ಬಂದು ಈಗಾಗಲೇ 10 ವರ್ಷ ಆಯ್ತು. ನನ್ನ ಶಶಿ ಬಂದು 7 ವರ್ಷ ಆಯ್ತು ವರ್ಕ್ ಮಾಡ್ತಾ ಇದ್ದೆ. ಮೂಲತಃ ಎಲ್ಲಿ ಅವರು ಸರ್? ನಾವು ಗದಗಿನವ್ರು ಬಂದು ಗದಗಿಂದ. ಮನೆ ಇಲ್ಲೇ DX ಮ್ಯಾಕ್ಸ್ನವ್ರು ಕಟ್ಟಿದ್ದ ವರ್ಮಾವದೊಳಗೆ ಅಪಾರ್ಟ್ಮೆಂಟ್ ತಗೊಂಡು ಇಲ್ಲೇ ಇದ್ದೀವಿ. ದಿನ ತಮ್ಮ ರೋಟೀನ್ದೊಳಗೆ ಬೆಳಿಗ್ಗೆ ಅವ್ರಿಗೆ ಮಕ್ಕಳಿಗೆ ಬೇಬಿ ಸಿಟ್ಟಿಂಗ್ ಬಿಟ್ಟು ಆಫೀಸಿಗೆ ಹೋಗ್ತಾ ಇದ್ರು. ಈ ದುರ್ಘಟನೆ ನಡೆದಿದೆ. ಯಾವ ಗಾಡಿ ಸರ್? ಬೈಕ್ ಯಾವ? ಅದು ಸ್ಕೂಟರ್. ಅದು ಮತ್ತೆ ಈ ಇನ್ಸಿಡೆಂಟ್ ಬಗ್ಗೆ ಏನ್ ಹೇಳ್ತಾರೆ ಸರ್? ಯಾಕಂದ್ರೆ ಗಾಡಿಯಲ್ಲಿ ಪಾಪ ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇದ್ರು, ಆದ್ರೆ ಯಾರ್ದೋ ತಪ್ಪಿಗೆ ಪಾಪ 2 ಜೀವಗಳು ಇದಾಗಿ. ಅವ್ರು ಮೆಟ್ರೋದವ್ರದ್ದು ಅಷ್ಟು ಹೈಟ್ ಆಗಿ ಕಟ್ಟಿದ್ದು, ಅದಕ್ಕೇನು ಸಪೋರ್ಟ್ ಕೊಡ್ಲೇ ಮೇಲನ್ನು ಒಯ್ದಿದ್ದಾರೆ. ಅದು ಅವ್ರದ್ದು ತಪ್ಪು. ಅವರು ಅದು ಯಾವಾಗ ಅದು ಬೀಳ್ತೈತೆ ಅಂತ ಅದು ಅವ್ರಿಗೆ ಅದ್ರದ್ದು ಗಮನಕ್ಕೆ ಬರದೆ ಅದನ್ನ ಅಷ್ಟು ಹೈಟ್ ಇಂಡಿಪೆಂಡೆಂಟ್ ಆಗಿ ಇಟ್ಟಿದ್ದಕ್ಕೆ ಅದು ಗಾಳಿಗೋ ಎದಕ್ಕೋ ಏನೋ ಬಿದ್ದಿರ್ಬೋದು. ಬಟ್ ಅದು ಯಾರ ಮೇಗಾದ್ರೂ ಬೀಳೋದಬಹುದಾಗಿತ್ತು. ಅದು ನಮ್ಮ ಮೊಮ್ಮಕ್ಕಳ ಮ್ಯಾಗ ಬಿದ್ದಿದೆ. ಈ ರೀತಿ ಅವ್ರ ಮ್ಯಾಗ ಕ್ರಮ ತಗೋಬೇಕು ಮೆಟ್ರೋದವ್ರ ಮ್ಯಾಗ ಅಂತ ನಾವು ಬೇಡಿಕೆ. ನೀವು ಸ್ಥಳಕ್ಕೆ ಹೋಗಿದ್ರಾ ಸರ್? ನೀವು ಸ್ಥಳಕ್ಕೆ ಹೋಗಕ್ಕಲ್ಲಿ ರೋಡ್ ಜಾಮ್ ಆಗಿಬಿಟ್ಟೈತೆ. ನಾವು ನೇರವಾಗಿ ಹಾಸ್ಪಿಟಲ್ಗೆ ಹೋಗಿದ್ವಿ. ನಿಮ್ಗೆ ಎಷ್ಟೊತ್ತಿಗೆ ವಿಚಾರ ಗೊತ್ತಾಯ್ತು? ಅದೊಂದು ಹಾಫ್ ಆನ್ ಅವರ್ ಆಗಿತ್ತು. ನಾನು ಮತ್ತೆ ಸ್ಪಾಟ್ ಹೋಗಿ ಹಾಸ್ಪಿಟಲ್ ನೋಡಿದಾಗ ಇನ್ನೂ ಅಂಡರ್ ಟ್ರೀಟ್ಮೆಂಟ್ ನಡೀತಾ ಇತ್ತು. ಬಟ್ ಅದು ಸಕ್ಸಸ್ ಆಗಲಿಲ್ಲ. ಒಂದು ಹಾಫ್ ಆನ್ ಅವರ್ ತೊಳಗೆ ಅವ್ರದ್ದು ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿದ್ರು. ಎಲ್ಲೆಲ್ಲಿ ಪೆಟ್ಟು ಬಿದ್ದಿತ್ತು ಸರ್? ಪೆಟ್ಟಿನ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಅದು ಕಬ್ಬಿಣ ರಾಡ್ಗಳೆಲ್ಲ ಬಿದ್ದಿದ್ದು, ಎಲ್ಲಿ ಬಿದ್ದರೂ ಪೆಟ್ಟು ಮೈ ತುಂಬ ಬಿದ್ದಿರ್ಬೋದು. ಅದಕ್ಕೆ ಅಲ್ಲೇ ಸ್ಪಾಟ್ನಾಗ ಹೋಗಿರ್ಬೇಕು. ಬಟ್ ಅದು ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಮಾಡಿದಾರೆ. ಅದು ಎಕ್ಸಸೈಸ್ ಇಲ್ಲ. ಈಗ ಲೋಹಿತ್ ಅವ್ರಿಗೆ ಹೇಗಿದ್ದಾರೆ ಸರ್? ಅವ್ರಿಗೆ ಲೋಹಿತ್ ಅವ್ರಿಗೆ ಏನಾಗಿಲ್ಲ, ಮೊಮ್ಮಗಳಿಗೂ ಏನಾಗಿಲ್ಲ. ಮೊಮ್ಮಗ ಮತ್ತು ಸೊಸಿಗಾಗಿರೋದು. ಅವರು ಒಂದು ಸ್ವಲ್ಪ ದಾಟಿದಾರ, ಅದು ಅವ್ರ ಮ್ಯಾಗ ಬಿದ್ದೈತಿ. ಹಿಂದೆ ಸರ್ ನೀವು ಏನ್ ಕೆಲಸ ಮಾಡ್ತೀರಾ? ನಾನು ರಿಟೈರ್ಡ್. ಮಕ್ಕಳ ಜೊತೆ ಮಗ ಜೊತೆನೇ ಇರೋ ಸರ್? ಹೌದು, ಮಗ ಜೊತೆ. ಇದು ಲೋಹಿತ್ ಅವರ ತಂದೆ ಹೇಳ್ತಿರುವಂತದ್ದು. ಏನು ಬೆಳಿಗ್ಗೆ 2 ಮಕ್ಕಳನ್ನ ಬೇಬಿ ಸಿಟ್ಟಿಂಗ್ಗೆ ಬಿಟ್ಟು ನಂತರ ಕೆಲಸಕ್ಕೆ ಹೋಗ್ಬೇಕಾದ್ರು ಈ ನಡುವೆ ಈ ಒಂದು ಅವಘಡ ಆಗಿದೆ. ಮೆಟ್ರೋ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತೇಳಿ ಅವರು ಒಂದು ಆರೋಪವನ್ನು ಸಹ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಮೃತ ತೇಜಸ್ವಿನಿ ತಂಗಿ ಸುಷ್ಮಾ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ನೋಡೋಣ. ಮೆಟ್ರೋ ಪಿಲ್ಲರ್ ಬಿದ್ದು ಬೈಕ್ ನಲ್ಲಿದ್ದಂತ 2 ಏನು ತಾಯಿ ಮತ್ತೆ ಮಗ ಸಾವನ್ನಪ್ಪಿರುತ್ತದೆ. ಈಗ ನಮ್ಮ ಜೊತೆ ಏನು ಸಂಬಂಧಿ ಒಬ್ರು ಇದ್ರೆ ಅವ್ರನ್ನ ಕೇಳ್ಬೋದು. ಮೇಡಮ್, ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಯ್ತು? ನಿಮ್ಗೆ ಎಷ್ಟೊತ್ತಿಗೆ ವಿಚಾರ ಗೊತ್ತಾಯ್ತು ಮೇಡಮ್? ನನಗೆ ಗೊತ್ತಾಗಿದ್ದು 11:30 ಸರ್. ಬಟ್ ಆಕ್ಸಿಡೆಂಟ್ ಆನ್ ಸ್ಪಾಟ್ ಮೇ ಬಿ 11 o'clock ಅರೌಂಡ್ ಆಗಿರ್ಬೋದೇನೋ. ಮೇ ಬಿ ಎಲ್ಲಿಗೆ ಹೋಗ್ತಾ ಇದ್ರು ಮೇಡಮ್? ಅವ್ರು ಆಕ್ಚುಲಿ ಆಫೀಸಿಗೆ ಹೋಗ್ತಿದ್ರು. ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಅವರು ಮೊಟೋರೋಲಾ ಕಂಪ್ನಿದಲ್ಲಿ ವರ್ಕ್ ಮಾಡ್ತಾರೆ. 5 years ಇಂದ ಅಲ್ಲೇ ವರ್ಕ್ ಮಾಡ್ತಿದ್ದಾರೆ. ಮತ್ತೆ ಮಕ್ಕಳಿಗೆ ಅಲ್ಲಿ ಟೆಕ್ ಪಾರ್ಕ್ ಅಲ್ಲಿ ವಿವರೋ ಇಂಟರ್ನ್ಯಾಷನಲ್ ಇದೆ, ಅಲ್ಲಿ ಅವರಿಗೆ ಡ್ರಾಪ್ ಮಾಡ್ಲಿಕ್ಕೆ ಅಂತ ಹೋಗ್ತಿದ್ರು. ಇದು ಲೋಹಿತ್ ಅವರು ಎಲ್ಲಿ ಹೋಗ್ತಾ ಇದ್ರು? ಅವರಿಗೆ ಡ್ರಾಪ್ ಮಾಡ್ಲಿಕ್ಕೆ ಹೋಗ್ತಿದ್ರು. ಏನ್ ಕೆಲಸ ಮಾಡ್ತಾರೆ ಮೇಡಮ್ ಲೋಹಿತ್ ಅವರು? ಅವರು ಕಂಪ್ನಿದಲ್ಲಿ ವರ್ಕ್ ಮಾಡ್ತಾರೆ. ಅವರು ಆಫೀಸಲ್ಲಿ ವರ್ಕ್ ಮಾಡ್ತಾರೆ, ಅದು ಸಿವಿಲ್ ಇಂಜಿನ್. ಮತ್ತೆ ನಿಮ್ಗೆ ಯಾರು ಕಾಲ್ ಮಾಡಿದ್ರು? ಏನಂತ ಹೇಳಿದ್ರು ಆ ಟೈಮಲ್ಲಿ? ನನಗೆ ಅವರೇ ಜೀಜುನೇ ಕಾಲ್ ಮಾಡಿದ್ದು. ಅವರೇ ಹೇಳಿದ್ದು ಈ ತರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ಬಟ್ ಈ ತರ ಆಗಿದೆ ಅನ್ನೋದು ಗೊತ್ತಿದ್ದಿಲ್ಲ. ಹಾಸ್ಪಿಟಲ್ ಅಲ್ಲಿ ನೋಡಿದಾಗ ಎಲ್ಲೆಲ್ಲಿ ಗಾಯ ಆಗಿತ್ತು ಏನು? ಅದೇನು ಗೊತ್ತಿಲ್ಲ. ನಾನು ಹಾಸ್ಪಿಟಲ್ ಅಲ್ಲಿ ನೋಡಿಲ್ಲ, ಇವಾಗ ಜಸ್ಟ್ ನೋಡಿದ್ದೇನೆ. ಮತ್ತೆ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಯಾಕಂದ್ರೆ ಬೈ ರೋಡ್ ಸೈಡ್ ಅಲ್ಲಿ ರೀತಿ ಇನ್ಸಿಡೆಂಟ್ ಆದ್ರೆ ಬೇರೆ ಯಾರೇ 2 wheelers ಇದ್ರು ಈ ರೀತಿ ಇನ್ಸಿಡೆಂಟ್ ಆಗ್ತಿತ್ತು. ಪ್ರಾಬ್ಲಮ್ ಆಗುತ್ತೆ. ಈ ತರ ರೋಡ್ ಸೈಡ್ ಅಲ್ಲಿ ಇಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಿದ್ದಾರೆ. ತುಂಬಾ ಎಚ್ಚರಿಕೆಯಿಂದ ಮಾಡ್ಬೇಕು ಅವ್ರು ಆಕ್ಚುಲಿ. ಯಾಕಂದ್ರೆ ಇನ್ನು ತುಂಬಾ ಬೇರೆ ಫುಲ್ ಕಂಪ್ಲೀಟ್ ಟ್ರಾಫಿಕ್ ಏರಿಯಾ ಮಾನ್ಯತಾ ಟೆಕ್ ಪಾರ್ಕ್ ಅಂದ್ರೆ. ಸೊ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು.
ಇದು ಎಷ್ಟು ವರ್ಷಗಳಿಂದ ಬೆಂಗಳೂರಲ್ಲಿ ಇದ್ರು, ಎಲ್ಲಿ ಅವರು ಬೇಸಿಕಲಿ? ಅವ್ರು ಬೇಸಿಕಲಿ ಬಂದು ಗದಗಿಂದ, ಅವ್ರ ಮ್ಯಾರೇಜ್ ಮಾಡ್ಕೊಟ್ಟಿದ್ ಗದಗ್. ಸೊ ಅಲ್ಲಿಂದ ಇಲ್ಲಿ 5-6 ಇಯರ್ಸ್ ಇಂದ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು. ಇಬ್ರು ಕಪಲ್ಸ್ ಅಲ್ಲೇ ಬೆಂಗಳೂರಲ್ಲಿ ಸೆಟ್? ಹಾ, ಇಲ್ಲೇ ಸೆಟ್ ಇದ್ದಾರೆ. ಎಲ್ಲಿ ವಾಸ ಆಗ್ತದೆ ಅವರು ಹೊರಮಾವು ಕಲಕೇರಿ ಏರಿಯಾ ಅಲ್ಲಿ ಅವರು ಇರ್ತಾರೆ. ಲಾಸ್ಟ್ ನೀವು ಮಾತಾಡಿದಾಗ ಬೆಳಗ್ಗೆ ಹೋಗೋದ್ನಲ್ಲಿ ಇವತ್ತೇನೋ ಅವ್ರ ಜೊತೆ ಮಾತಾಡಿದ್ರ? ಇಲ್ಲ, ಆಕ್ಚುಲಿ ಇವತ್ತು ಮಾತಾಡಿಲ್ಲ, ನಿನ್ನೆ ಮಾತಾಡಿದ ಅಷ್ಟೇ. ಮತ್ತೆ ಇನ್ಸಿಡೆಂಟ್ ಬಗ್ಗೆ ಏನ್ ಹೇಳ್ತಾರೆ ಮೇಡಮ್? ಈ ರೀತಿ ತುಂಬಾ ಡೇಂಜರಸ್ ಆಗಿದೆ, ಡೈಜೆಷನ್ ಆಗ್ತಿಲ್ಲ ಅಷ್ಟೇ. ಇದು ಯಾರು ಹೊಣೆ ಅಂತ ಹೇಳ್ತೀರಾ ಇನ್ಸಿಡೆಂಟ್ಗೆ, ಘಟನೆಗೆ? ಇವ್ರ ಕನ್ಸ್ಟ್ರಕ್ಷನ್ ಅವ್ರದೇ ತಪ್ಪಾಗಿದೆ. ಸೊ ಅವ್ರು ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲ ಚೆನ್ನಾಗಿ ಮಾಡಿದ್ರೆ ಎಲ್ಲ ಜನರು ಆರಾಮಾಗಿ ಓಡಾಡ್ಬೋದು. ಇದು ಏನು ಮೃತ ತೇಜಸ್ವಿನಿ ಅವರ ಸಹೋದರಿ ಹೇಳ್ತಾ ಇರೋದು, ಏನು ಕನ್ಸ್ಟ್ರಕ್ಷನ್ ಸೈಟ್ ಇಂದ ಈ ರೀತಿ ಆಗಿದೆ. ಅವರು ಏನು ಬೇಸಿಕ್ ಒಂದು ನೀಡ್ಸ್ ಅನ್ನ ಮತ್ತೆ ಮುಂಜಾಗ್ರತೆಯನ್ನ ವಹಿಸಿದ್ರೆ ಈ ರೀತಿ ಘಟನೆ ಆಗ್ತಾ ಇರಲಿಲ್ಲ ಅಂತೇಳಿ ಅವರು ಒಂದು ಆರೋಪವನ್ನ ಮಾಡ್ತಾ ಇರೋದು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಆಸ್ಪತ್ರೆ ಬಳಿಯಲ್ಲಿ ಲೋಹಿತ್ ತಾಯಿ ಸೊಸೆ ಹಾಗೇನೆ ಮೊಮ್ಮಗನನ್ನ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ. ಇಂಜಿನಿಯರ್ ಓದ್ತಿದ್ದ, ಏನ್ ಮಾಡ್ಬೇಕು ತಗೊಂಡು ಜೀವನೇ ಓದಲ್ಲ ಕಂದಮ್ಮ ಎಳೆಗೂಸು ಅಂದ್ಬಿಟ್ರು. ಏನ್ ಪಾಪ ಕರ್ಮ ಮಾಡಿದ್ವಪ್ಪ ನಾವು, ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ ನೋಡಿ. ಬೇಡ ಅಂತಿದ್ವ ನಾನು, ನೀನ್ ಆಫೀಸು ಬೇಡ, ನೀನು ಬೇಡ, ಮನೇಲಿರವ ಅಂತಿದ್ದೆ ನಾನು. ಅಯ್ಯೋ ಬೇಡಪ್ಪ, ನನಗೆ ಗತಿ ಬರಬಾರ್ದು, ನನಗೆ ಏನಾರು ಮಾಡಿ ಇದಾಕ್ಬಿಟ್ರೆ ಸುಮ್ಮನೆ, ನನಗೆ ಸಾಯಿಸ್ಬಿಟ್ರೆ ಸುಮ್ಮನೆ, ನಾನು ಇರೋದಿಲ್ಲ ಬಿಡು. ನನ್ ಮುಂದೆ ತೇಜು ಹೋಗ್ಬಿಟ್ಲಲ್ಲಪ್ಪ. ಅಯ್ಯೋ ನನ್ನ ಹೋಗ್ಬಿಟ್ಲು, ಮಗ ಮೊಮ್ಮಗ ಅಜ್ಜಿ ಅಂತಿದ್ದದು ಓದದು. ಅಯ್ಯೋ ನಾನು ಯಾರಿಗೆ ಇದು ಮಾಡ್ಲು, ಎಲ್ಲರೂ ಮುದ್ದು ಕೊಡ್ತಿದ್ರು ಅಪ್ಪ. ನೋಡಿದ್ರೆ ಸಾಕು ಟ್ವಿನ್ಸ್ ಅಂತಿದ್ರಪ್ಪ. ಯಾರಿಗೆ ಇಲ್ಲ ನಿಮಗೆ ಇದಾವಲ್ಲ ಅಂತಿದ್ರು, ಹೋಗ್ಬಿಡ್ತಲ್ಲ ನನ್ ಕೂಸು, ನಾನು ಹೆಂಗ್ ನೋಡ್ಲು. ವೆಲ್ಕಮ್ ಬ್ಯಾಕ್. ಮೆಟ್ರೋ ಪಿಲ್ಲರ್ ರಾಡ್ ಬಿದ್ದು ತಾಯಿ ಹಾಗೇನೆ ಮಗು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೃತರ ಕುಟುಂಬಕ್ಕೆ 20 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ ಬಿಎಂಆರ್ಸಿಎಲ್. ಈ ಬಗ್ಗೆ ಬಿಎಂಆರ್ಸಿಎಲ್ ಎಂಡಿ ಅಂಜುಮ್ ಪರ್ವೇಜ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಪರಿಹಾರ ಬಗ್ಗೆ ಈಗ ನಾವು ಬ್ರೇಕ್ ಆದ್ಮೇಲೆ ನಾವು ಎಷ್ಟು ಪರಿಹಾರ ಕೊಟ್ಟರೆ ಅದು ಸಾಕಾಗಿಲ್ಲ. ಆದರೆ ನಮ್ಮ ಬಿಎಂಆರ್ಸಿಎಲ್ ಇಂದ ಇಬ್ರು ಜನ ತಾಯಿ ಮತ್ತು ಮಗಳು ಏನು ಹೋಗಿದ್ದಾರೆ, ಇಬ್ರು ಜನಗೆ ಸೇರ್ಕೊಂಡು 20 ಲಕ್ಷ ನಾವು ಕಂಪನ್ಸೇಷನ್ ಇಮಿಡಿಯೇಟ್ಲಿ ನಾವು 20 ಲಕ್ಷ ಬಗ್ಗೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಸ್ಪಾಟ್ ಅಲ್ಲಿ ಪ್ರೆಸೆಂಟ್ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್. ಬೆಳಿಗ್ಗೆಯಿಂದ ಆದಂತ ಬೆಳವಣಿಗೆಯನ್ನ ಕ್ಷಣದ ಮಾಹಿತಿಯನ್ನ ನ್ಯೂಸ್ 18 ನಲ್ಲಿ ನಾವು ಕೊಡ್ತಾಲೇ ಇದ್ದೀವಿ. ಈಗ ಅಂಜುಮ್ ಪರ್ವೇಜ್ ಅವರು ಬಂದ್ರು, ಪೊಲೀಸ್ ಹಿರಿಯ ಅಧಿಕಾರಿಗಳು ಬಂದ್ರು. ಈ ಘಟನೆ ಕಾರಣ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಮೇಲ್ನೋಟಕ್ಕೆ ಇದ್ರ ಬಗ್ಗೆ ಚರ್ಚೆಗಳಲ್ಲಿ ನಡೀತಾ ಇದೆಯಾ? ಖಂಡಿತವಾಗ್ಲೂ ಈಗಷ್ಟೇ ಅಂಜುಮ್ ಪರ್ವೇಜ್ ಅವರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಬಂದು ಸ್ಪಾಟ್ ಎಲ್ಲ ವಿಸಿಟ್ ಮಾಡಿ ಹಲವು ಮಾಧ್ಯಮಗಳ ಜೊತೆಯಲ್ಲಿ ಏನಾಯ್ತು ಹೇಗಾಯ್ತು ಅಂತ ಒಂದು ಮಾಹಿತಿಯನ್ನು ಒಂದ್ ಕಡೆ ಕೊಡ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಎಕ್ಸಾಕ್ಟ್ ಆಗಿ ಅವ್ರು ಹೇಳ್ತಾ ಇರುವಂಥದ್ದು ಫ್ಯಾಕ್ಟ್ ಚೆಕ್ ಆಗಬೇಕು. ಯಾಕೆಂದ್ರೆ ನಾವು ಇಷ್ಟು ವರ್ಷದ ಕಾಮಗಾರಿಯಲ್ಲಿ ಈ ರೀತಿಯಾಗಿ ಪಿಲ್ಲರ್ಗಳು, ನಿರ್ಮಾಣ ಹಂತದ ಪಿಲ್ಲರ್ಗಳು ಬಿದ್ದಿರುವಂತಹ ಯಾವುದೇ ಘಟನೆಗಳು ನಡೆದಿಲ್ಲ. ಹೀಗಾಗಿ ನಾವು ಫ್ಯಾಕ್ಟ್ ಚೆಕ್ ಅನ್ನ ಮಾಡ್ತಿದೀವಿ. ಯಾವ ರೀತಿಯಾಗಿ ಫ್ಯಾಕ್ಟ್ ಚೆಕ್ ಅಂತಂದ್ರೆ IAS ಏನಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ಹಿರಿಯ ಅಧಿಕಾರಿಗಳಿದ್ರಲ್ಲ, ಸೊ ಆ ತಜ್ಞರಿದ್ದಾರೆ, ಆ ಎಕ್ಸ್ಪರ್ಟ್ಗಳ ಒಂದು ಸಮ್ಮುಖದಲ್ಲಿ ಒಂದು ತನಿಖೆಯನ್ನು ಮಾಡ್ತೀವಿ. ಆ ತನಿಖೆಯಲ್ಲಿ ಏನು ಕಾರಣ, ಮುಂದೆ ನಡೆಯುವಂತ ಕಾಮಗಾರಿಗಳಿದೆಯಲ್ಲ ಆ ಕಾಮಗಾರಿಗಳಲ್ಲಿ ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು ಅನ್ನೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆಯಲ್ಲಿ ಈಗ ಏನು ನಾವು ಕೆಲವೊಂದಷ್ಟು ಕಡೆ 18 ಮೀಟರ್ ಉದ್ದದ ಕಂಬಗಳನ್ನ, ಕೆಲವು ಕಡೆ 20 ಮೀಟರ್ ಉದ್ದದ ಕಂಬಗಳನ್ನ ಮಾಡ್ತಾ ಇದ್ದು, ಇವತ್ತು ನಿರ್ಮಾಣ ಮಾಡ್ತಾ ಇದ್ದಂತ ಕಂಬ ಏನಿದೆ ಅದು ಕೂಡ 20 ಮೀಟರ್ ನೆಲದಿಂದ ಮೇಲ್ಪಟ್ಟು ಕಂಬಿಗಳನ್ನ 20 ಮೀಟರ್ ಎತ್ತರಕ್ಕೆ ನಿರ್ಮಾಣ ಮಾಡಿ ಆಮೇಲೆ ಅದನ್ನ ಕಾಂಕ್ರೀಟ್ ಆಗಿ ಪಿಲ್ಲರ್ ಆಗಿ ಮಾಡ್ತಾ ಇದ್ದು. ಆದ್ರೆ ಯಾವಾಗ ನಾವು 18ರಿಂದ 20 ಮೀಟರ್ ವರೆಗೂ ಕಂಬಿಗಳನ್ನ ಕಟ್ತಾ ಹೋಗ್ತೀವಿ, ಆಗ ಬ್ಯಾಲೆನ್ಸ್ ತಪ್ಪಿ ಈ ರೀತಿಯಾಗಿ ಅವಘಡಗಳು ಆಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಘಟನೆಯಿಂದ ಏನು ಕಲ್ತಿರುವಂತಹ ಪಾಠ ಏನಂದ್ರೆ, ಇನ್ಮೇಲೆ 10 ಮೀಟರ್ ಎತ್ತರಕ್ಕೆ ಕಂಬಗಳು ನಿರ್ಮಾಣ ಆದ ಮೇಲೆ 10 ಮೀಟರ್ ಎತ್ತರಕ್ಕೆ ಕಂಬಗಳು ನಿರ್ಮಾಣ ಆದ ಮೇಲೆ ನಾವು ಕಾಂಕ್ರೀಟ್ ಅನ್ನು ಮಾಡ್ತೇವೆ.
ಉಳಿದ 10 ಮೀಟರ್ಗೆ ಮತ್ತೆ ಕಾಂಕ್ರೀಟ್ ಅನ್ನ ಮಾಡ್ತೇವೆ. ಆಗ ಯಾವುದೇ ರೀತಿಯಾಗಿ ಈ ಒಂದು ಪಿಲ್ಲರ್ಗಳು ಬೀಳುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಅನ್ನುವಂಥದ್ದು ಒಂದು ಕಡೆ. ಜೊತೆಗೆ ಈ ಒಂದು ಕಾಮಗಾರಿಯನ್ನ ಗುತ್ತಿಗೆ ಪಡೆದಂತಹ NCC ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಗೆ ನಾವು ನೋಟಿಸ್ ಅನ್ನ ಕೊಟ್ಟಿದ್ದೇವೆ. ಇದರ ಜೊತೆಗೆ ಯಾರು ಈ ಚೀಫ್ ಇಂಜಿನಿಯರ್ ಇದ್ರೆ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಕ್ಲಾರಿಫಿಕೇಶನ್ ಕೊಡಬೇಕು ಒಂದ್ ಕಡೆಯಲ್ಲಿ. ಜೊತೆಗೆ ಮೃತರು ಏನಿದಾರಲ್ಲ, ಸೊ ಮೃತರ ಕುಟುಂಬಕ್ಕೆ 20 ಲಕ್ಷ ರೂಪಾಯಿಗಳ ಪರಿಹಾರವನ್ನ ಕೂಡ ನಾವು ಕೊಡ್ತೇವೆ. ಜೊತೆಗೆ ಈ ಒಂದು ಸ್ಥಳದಲ್ಲಿ, ಈ ಘಟನೆ ಆಗಿರುವಂತಹ ಸ್ಥಳ ಏನಿದೆಯಲ್ಲ, ಸ್ಥಳದಲ್ಲಿ 3 ದಿನಗಳ ಕಾಲ ಯಾವುದೇ ಕಾಮಗಾರಿಗಳನ್ನ ನಡೆಸೋದಿಲ್ಲ. ನೆಕ್ಸ್ಟ್ ಎಲ್ಲೆಲ್ಲಿ ಕಾಮಗಾರಿಗಳು ನಡೀತಾ ಇದೆ, ಎಲ್ಲೆಲ್ಲಿ 20 ಮೀಟರ್ ಎತ್ತರದ ಕಂಬಗಳನ್ನ ನಾವು ಮಾಡ್ತಾ ಇದೀವಲ್ಲ, ಅಲ್ಲಿ 10 ಮೀಟರ್ಗೆನೆ ನಾವು ಕಾಂಕ್ರೀಟ್ ಹಾಕುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಮುಂದೆ ಸಾರ್ವಜನಿಕ ಸ್ಥಳದಲ್ಲಿಯೇ ಮೆಟ್ರೋ ಕಾಮಗಾರಿಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ವಾಹನ ಸವಾರರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗದಂತ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಿ ನಾವು ಕೆಲಸವನ್ನ ಮಾಡ್ತೇವೆ. ಜೊತೆಗೆ ಆಗಿರುವಂತಹ ಘಟನೆ, ಇಬ್ಬರು ಮೃತಪಟ್ಟಿದ್ದಾರೆ, ತಾಯಿ ಮತ್ತು ಮಗು. ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತಾ ನಾವು 20 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಈ ಸಂಬಂಧ ಫ್ಯಾಕ್ಟ್ ಚೆಕ್ ಏನಿದೆ IAC ತಜ್ಞರಿಂದ, ಜೊತೆಗೆ BMRCL ನ ಎಕ್ಸ್ಪರ್ಟ್ಸ್ ಗಳೇನಿದ್ದಾರೆ, ಇಂಜಿನಿಯರ್ಸ್, ಅವರ ಕಡೆಯಿಂದಲೂ ಕೂಡ ನಾವು ತನಿಖೆಯನ್ನ ಮಾಡಿಸ್ತೇವೆ. ಸದ್ಯಕ್ಕೆ 3 ದಿನಗಳ ಕಾಲ ಈ ಒಂದು ನಾಗಾವಾರದಲ್ಲಿ ಘಟನೆ ನಡೆದಿರುವಂತಹ ಸ್ಥಳ ಏನಿದೆ, ಇಲ್ಲಿ ಕಾಮಗಾರಿಯನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಅಂಜುಮ್ ಪರ್ವೇಜ್ BMRCL MD ಅವರು ಹೇಳಿರುವಂತದ್ದು. ಶರ್ಮಿತಾ, ಓಕೆ ಫೈನ್, ಥ್ಯಾಂಕ್ ಯು ಶಿವಪ್ರಸಾದ್ ಈ ಕ್ಷಣದ ಅಪ್ಡೇಟ್ಸ್ಗೆ. ವೆಲ್ಕಮ್ ಬ್ಯಾಕ್. ಮೆಟ್ರೋ ಪಿಲ್ಲರ್ ಬಿದ್ದು ತಾಯಿ ಹಾಗೇನೆ ಮಗು ಸಾವು ಪ್ರಕರಣ ಸಂಬಂಧ ಪೂರ್ವ ವಿಭಾಗದ DCP ಭೀಮಾಶಂಕರ್ ಗುಳೇದ್ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ದುರದೃಷ್ಟಕರ ಘಟನೆಯಲ್ಲಿ ಇವತ್ತು ಬೆಳಿಗ್ಗೆ ಸುಮಾರು 10:30 ಸಂದರ್ಭದಲ್ಲಿ ಈ ಮೆಟ್ರೋ ಕಾಮಗಾರಿ ನಡೀತಾ ಇತ್ತು. ಆ ಒಂದು ಕಾಂಕ್ರೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಈ ಸ್ಟೀಲ್ ರಾಡ್ದಿಂದ ಏನು ಸೆಂಟ್ರಿಂಗ್ ಮಾಡ್ಕೊಂಡಿದ್ರು, ಅದು ಕುಸಿದು ಬಿದ್ದು ರಸ್ತೆ ಮೇಲೆ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥ ಒಂದು ಬೈಕಿನ ಮೇಲೆ ಬಿದ್ದು, ಬೈಕ್ ಮೇಲೆ ಇದ್ದಂಥ ತಾಯಿ ಮತ್ತು ಮಗುವಿಗೆ ಗಂಭೀರ ಸ್ವರೂಪದ ಗಾಯ ಆಗಿತ್ತು. ತಕ್ಷಣ ಅವ್ರನ್ನ ಈ ಮೆಟ್ರೋ ಪಿಲ್ಲರ್ ಹತ್ತಿರ ಇರ್ತಕ್ಕಂಥ RTS ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ತಾಯಿ ತೇಜಸ್ವಿನಿ ಸುಮಾರು 28 ವರ್ಷ ಮತ್ತು ಮಗು ವಿಹಾನ್ 2.5 ವರ್ಷ ಈಗ ಮರಣ ಹೊಂದಿದ್ದಾರೆ. ಇಲ್ಲಿಂದ ಈ RTS ಆಸ್ಪತ್ರೆಯಿಂದ ಮುಂದಿನ ಕಾನೂನು ಪ್ರಕಾರಕ್ಕೆ ನಾವು ಅವ್ರನ್ನ ಅಂಬೇಡ್ಕರ್ ಆಸ್ಪತ್ರೆಗೆ ಸಾಗಿಸಿದ್ದೀವಿ. ಈ ಸಂದರ್ಭದಲ್ಲಿ ಅದೇ ಬೈಕಲ್ಲಿ ಚಾಲನೆ ಮಾಡ್ತಿರ್ತಕ್ಕಂಥ ಗಂಡ ಲೋಹಿತ್ ಅವರು ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ತೀವಿ. ಇದ್ರ ಜೊತೆಗೆ ನಾವು ಆಲ್ರೆಡಿ ನಮ್ಮ ವಿಧಿ ವಿಜ್ಞಾನ ಪ್ರಯೋಗಾಲಯದಿಂದ ಒಂದು ಟೀಮನ್ನು ಕರೆಸ್ತಾ ಇದ್ದೀವಿ. ಅವ್ರ ಕಡೆಯಿಂದ ಇಲ್ಲಿ ಸಂಬಂಧಪಟ್ಟ ಮಾಜರು ಮತ್ತು ಒಂದು ತನಿಖೆಗೆ ಏನು ಬೇಕೋ ಅದು ಸ್ಯಾಂಪಲ್ಗಳನ್ನು ಕೂಡ ಕಲೆಕ್ಟ್ ಮಾಡಲಾಗುತ್ತೆ. ಇನ್ನು ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಚಂದ್ರಶೇಖರ್ ಅವರು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆಯನ್ನು ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇಲ್ಲಿ ಹೆಣ್ಣೂರು ಟುವರ್ಡ್ಸ್ ನಾಗವರ ಮೆಟ್ರೋ ಲೈನಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಹತ್ರ ಒಂದು ಪಿಲ್ಲರ್, ಅಲ್ಲಿ ಐರನ್ ಇದೆಲ್ಲ ಮಾಡಿಕೊಂಡು ಒಂದು ಪಿಲ್ಲರ್ ಇದೆ. ಅದು ಬಿಕಾಸ್ ಆಫ್ ಸಮ್ ಸ್ಟ್ರಕ್ಚರಲ್ ಪ್ರಾಬ್ಲಮ್ ರೋಡ್ ಮೇಲೆ ಬಿದ್ದಿದೆ. ಆ ಟೈಮಲ್ಲಿ ಅಲ್ಲಿ ಹೋಗ್ತಾ ಇದ್ದ ಒಬ್ಬರು ಮೋಟರ್ ಸೈಕಲ್ ಅಲ್ಲಿ ಹೋಗ್ತಾ ಇದ್ದರು. ಆಕ್ಸಿಡೆಂಟಲ್ಲಿ ಒಬ್ಬರು ಲೇಡಿ, ಒಬ್ಬ ಸಣ್ಣ ಮಗು ತೀರ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಎಕ್ಸ್ಪರ್ಟ್ಸ್ನೂ ಕೂಡ ಸ್ಪಾಟಿಗೆ ಕರೀತಾ ಇದ್ದೀವಿ ಟು ಗಿವ್ ಎಕ್ಸ್ಪರ್ಟ್ ಒಪಿನಿಯನ್. ಸದ್ಯಕ್ಕೆ ಹಿ ಈಸ್ ಅಂಡರ್ ಟ್ರೀಟ್ಮೆಂಟ್. ಟೆಕ್ನಿಕಲ್ ಇಶ್ಯೂ, ಅದಕ್ಕೆ ಟೆಕ್ನಿಕಲ್ ಇವನ್ನೆಲ್ಲ ಸ್ವಲ್ಪ ಎಕ್ಸ್ಪರ್ಟ್ಸ್ನ ಕರಿತಾ ಇದ್ದೀವಿ. ಎಷ್ಟು ವೆಯ್ಟ್ ಇರಬೇಕು, ಎಷ್ಟು ವೆಯ್ಟ್ ಇದೆ, ಅದೆಲ್ಲ ಚೆಕ್ ಮಾಡೋಕ್ಕೆ ನಾವು ಕರಿತಾ ಇದ್ದೀವಿ. ಇದ್ರ ಬಗ್ಗೆ ನಾವು ಫುಲ್ ತನಿಖೆ ಮಾಡಿದ ನಂತರ ಏನು ಒಂದು ಸ್ಟ್ರಕ್ಚರಲ್ ಯಾರಾದ್ರು ಎಕ್ಸ್ಪರ್ಟ್ನ ಕರ್ಕೊಂಡು ಬಂದ ನಂತರ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಕರೆಕ್ಟ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಸದ್ಯಕ್ಕೆ ಯಾರ್ಯಾರು ಇಂಜೂರ್ ಆಗಿದ್ದಾರೋ ಅವರೆಲ್ಲ ಹಾಸ್ಪಿಟಲಲ್ಲಿ ಇದ್ದಾರೆ. ನೀವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.